ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಹೆಲ್ತ್. ನಾನು ರಾಹುಲ್ ದಯಾನ್. ಎಷ್ಟೋ ಜನಕ್ಕೆ ದೀರ್ಘಕಾಲದಿಂದ ಜಾಯಿಂಟ್ ಪೇನ್ಸ್ ಕಾಡ್ತಾ ಇದ್ರೆ ಐ ಥಿಂಕ್ ಆ ಒಂದು ಪೇನ್ ಕೇವಲ ನಿಮ್ಮ ಜಾಯಿಂಟ್ನಲ್ಲಿರುವಂಥ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನಿಮ್ಮ ದೇಹದೊಳಗಡೆ ಆಗುವಂಥ ರಿಯಾಕ್ಷನ್ ಕೂಡ ಆಗಿರುತ್ತೆ. ಯೂರಿಕ್ ಆ್ಯಸಿಡ್, ಹೌದು, ಎಷ್ಟೋ ಜನಕ್ಕೆ ಈ ಒಂದು ಪದ ಹೊಸದು, ಆದರೆ ಇದು ಆ ಒಂದು ಜಾಯಿಂಟ್ ಪೇನಲ್ಲಿ ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತೆ ಆ್ಯಂಡ್ ಮೂಲ ಕೂಡ ಆಗಿರಬಹುದು. ಸೊ ಹೀಗಾಗಿ ಇವತ್ತಿನ ಎಪಿಸೋಡ್ ನಿಮಗಾಗಿ. ಈ ಒಂದು ಎಪಿಸೋಡ್ನಲ್ಲಿ ಯೂರಿಕ್ ಆ್ಯಸಿಡ್ನ ಪರಿಣಾಮಗಳೇನು, ಯಾವ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಇದೆ, ಜೊತೆಗೆ ಕೇರ್ ಮತ್ತು ಪ್ರಿಕಾಷನ್ಸ್, ಇದೆಲ್ಲದರ ಕುರಿತಾಗಿ ವಿಸ್ತೃತವಾಗಿ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಪರ್ಶ್ ಹಾಸ್ಪಿಟಲ್ಸ್ನ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಮನೋಹರ್ ಕೇನ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಸರ್, ಇಂಟರ್ವ್ಯೂ ಶುರುವಾಗೋಕ್ಕಿಂತ ಮುಂಚೆ ನಮ್ಮ ಡ್ಯಾಡಿ ಹತ್ರ ಮಾತಾಡ್ತಿದ್ದೆ. ಸೊ ಯೂರಿಕ್ ಆ್ಯಸಿಡ್ ಅಂತ ಹೇಳಿದ ತಕ್ಷಣನೇ ಯೂರಿಕ್ ಆ್ಯಸಿಡ್ ಅಂದರೆ ಏನು, ಅದರಿಂದ ಈ ಥರ ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಯೂರಿಕ್ ಆ್ಯಸಿಡ್ ಈ ಥರ ಪ್ರಾಬ್ಲಮ್ ಉಂಟು ಮಾಡ್ತಿದೆ, ಜಾಯಿಂಟ್ ಪೇನ್ಸ್ಗೂ ಅದು ಒನ್ ಆಫ್ ದ ರೀಸನ್ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಹೇಳಿ ಸರ್, ಯೂರಿಕ್ ಆ್ಯಸಿಡ್ ಅಂದರೆ ಏನು ಆ್ಯಂಡ್ ಯಾಕೆ ಒಂದು ಸಮಸ್ಯೆ ಕಾಡುತ್ತೆ? ಆ್ಯಸಿಡ್ ಹೊಟ್ಟೆಲ್ಲೂ ಇರುತ್ತೆ, ಬ್ಲಡ್ಡಲ್ಲೂ ಇರುತ್ತಾ ಅಂತ ಬಹಳ ಜನಕ್ಕೆ ಹೇಳ್ತಾರೆ. ನಾನು ಬ್ಲಡ್ಡಲ್ಲೂ ಆ್ಯಸಿಡ್ ಇದೆಯಾ ಅಂತ ಆಶ್ಚರ್ಯಗೊಳ್ತಾರೆ. ಯೂರಿಕ್ ಆ್ಯಸಿಡ್ ಅನ್ನೋದು ನಮ್ಮ ದೇಹದ ಒಂದು ಕಣಕಣದಲ್ಲೂ ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ ಒಳಗೆ ಪ್ಯೂರಿನ್ ಅಂಶ ಇರುತ್ತೆ. ಪ್ಯೂರಿನ್ ಅಂಶ ಒಡೆದು ಹೋದಾಗ, ಕೆಟಬಾಲಿಸಮ್ ಆದಾಗ ಉತ್ಪನ್ನ ಆಗೋ ಒಂದು ಆ್ಯಸಿಡ್ ಯೂರಿಕ್ ಆ್ಯಸಿಡ್. ಅಂದರೆ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿರುವಂಥ ಸಮಸ್ಯೆನಾ ಇದು, ಅಥವಾ ಮುಂಚೆಯಿಂದನೂ ಕಾಡ್ತಿತ್ತಾ, ಅಥವಾ ಗೊತ್ತಿರಲಿಲ್ವಾ ಜನಕ್ಕೆ ಇದ್ರ ಬಗ್ಗೆ? ಯೂರಿಕ್ ಆ್ಯಸಿಡ್ ನಾವು ಇದ್ದಾಗಿಂದನೂ ಅದು ನಮ್ಮ ಜೊತೆನೇ ಇದೆ. ಇತ್ತೀಚೆಗೆ ಅದ್ರ ಬಗ್ಗೆ ಗಮನ ಜಾಸ್ತಿ ಬರ್ತಾ ಇದೆ. ಯಾಕೆ ಅಂತ ಅಂದರೆ, ನೀವು ಹೇಳಿದಾಗೆ ಕೆಲವೊಂದು ಜಾಯಿಂಟ್ ಪೇನ್ಸ್ಗಳಿಗೆ ಅದನ್ನು ಕಾರಣ ಅಂತ ಅರ್ಥಕೊಂಡಿದ್ದೀವಿ. ಅದಲ್ಲದೆ ಮೆಟಬಾಲಿಕ್ ಸಿಂಡ್ರೋಮ್, ಬೊಜ್ಜಿನ ಸಮಸ್ಯೆ, ರಕ್ತ ಒತ್ತಡ, ಹೆಚ್ಚಾಗಿ ಕೊಬ್ಬು ಇರೋದು, ಅದ್ರ ಜೊತೆಗೆ ಯೂರಿಕ್ ಆ್ಯಸಿಡ್ ಕೂಡ ಒಂದು ಅಂಶ, ಇವೆಲ್ಲ ಸೇರಿಕೊಂಡು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕೂಡ ಒಂದು ಕಾಡುತ್ತೆ. ಅದಕ್ಕೂ ಯೂರಿಕ್ ಆ್ಯಸಿಡ್ ಕಾರಣ ಆಗುತ್ತೆ. ಮೂರನೇದಾಗಿ ಕಿಡ್ನಿ, ಮೂತ್ರಪಿಂಡ ಸಮಸ್ಯೆಗಳಲ್ಲೂ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಕಾಣಿಸ್ಬೋದು. ಆಮೇಲೆ ನೀವು ಆಗಲೇ ಹೇಳ್ದಂಗೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ನಮ್ಮ ಪುಸ್ತಕದಲ್ಲಿ ಕೂಡ ಹೇಳಿದೆ, ಗೌಟ್ ಈಸ್ ದ ಎನಿಮಿ ವಿ ಡೋಂಟ್ ವಾಂಟ್ ಅಟ್ ಅವರ್ ಫೀಟ್ ಅಂತ. ಯಾಕಂದರೆ ಗೌಟು ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಥರ ಬರ್ತದೆ, ಬಟ್ ಸರ್ವೇ ಸಾಮಾನ್ಯವಾಗಿ ಕ್ಲಾಸಿಕಲ್ ಗೌಟು ಕಾಲಿನ ಬೆರಳುಗಳಲ್ಲಿ ನೋವು ಕಂಡುಕೊಳ್ಳುತ್ತೆ. ಓಕೆ. ಸೊ ಈಗ ಅಂದರೆ ಎಷ್ಟು ಡೇಂಜರಸ್ ಇದು, ಅಥವಾ ಈಸಿಯಾಗಿ ಇದನ್ನು ಅವಾಯ್ಡ್ ಮಾಡ್ಬೋದಾ ಜನ? ಅಲ್ಲ, ನೌನ್ಸ್ ಆಫ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಟನ್ಸ್ ಆಫ್ ಟ್ರೀಟ್ಮೆಂಟ್. ಒನ್ ಆಫ್ ದ ಫಿಯರೆಸ್ಟ್ ಪೇಯ್ನ್ ಅದು. ಈಗ ಗೌಟ್ ಪೇಯ್ನ್ ಬಂದಾಗ ಕ್ಲಾಸಿಕಲ್ ಒಬ್ಬ ಪೇಷಂಟ್ನ ನಾವು ನೆನೆಸ್ಕೊಂಡ್ರೆ, ಇವತ್ತು ರಾತ್ರಿ ಎಲ್ಲ ಪಾರ್ಟಿ ಮಾಡಿ, ಅಂದರೆ ಮದ್ಯಪಾನ ಸೇವಿಸಿ ಅಧಿಕವಾಗಿ ನಾನ್ ವೆಜ್ ಪದಾರ್ಥ ತಿಂದು ಬೆಳಗ್ಗೆ ಅಂತ ಕಾಲು ನೋವು, ಊತ, ಕೆಂಪಗಾಗೋಗಿದೆ, ಎಸ್ಪೆಷಲಿ ಮೊದಲನೇ ಕಾಲಿನ ಬೆರಳಲ್ಲಿ ಊತ ಇರೋದು ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ಗೌಟ್. ಸೊ ಬಹಳನೇ ಸಿವಿಯರ್ ಆದ ಪೇಯ್ನ್ ಇರ್ತದೆ. ಅದಿದ್ದಾಗ ಯೂರಿಕ್ ಆ್ಯಸಿಡ್ ಇದೆಯಾ ಅಂತ ನೋಡಬೇಕಾಗತ್ತೆ. ಸೆಕೆಂಡ್ಲಿ, ಬೇರೆ ಥರ ಕೂಡ ನೋವುಗಳು ಕೂಡ ಕಂಡು ಬರ್ಬೋದು. ಫಾರ್ ಎಕ್ಸಾಂಪಲ್, ನೀ ಜಾಯಿಂಟ್ ಪೇಯ್ನು ಬರ್ಬೋದು, ಬೆನ್ನಿನ ನೋವು ಬರ್ಬೋದು, ಅಥವಾ ಇತರೆ ಜಾಯಿಂಟ್ಗಳಲ್ಲೂ ಕೂಡ ಕೆಲವು ನೋವುಗಳು ಬರ್ಬೋದು. ಬಟ್ ಕ್ಲಾಸಿಕಲ್ ಗೌಟಿ ಪೇಯ್ನ್ ಈಸ್, ನಾನೀಗ ಹೇಳಿದಾಗೆ, ಪಾರ್ಟಿ ಮಾಡಿದ ನೆಕ್ಸ್ಟ್ ಡೇ ನಮಗೆ ಕಾಣಿಸ್ಕೊಳ್ಳೋ ಒಂದು ಕಾಲಿನ ನೋವು. ಓಕೆ. ಸೊ ಈಗ ಸರ್, ಯೂರಿಕ್ ಆ್ಯಸಿಡ್ ಅಕಸ್ಮಾತ್ ದೇಹದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಜಾಸ್ತಿ ಆಯಿತು ಅಂತಂದರೆ, ಅಥವಾ ಕಮ್ಮಿ ಆಯಿತು ಅಂತಂದರೆ, ಹೈಪರ್ ಅಥವಾ ಹೈಪೋ ಕಂಡೀಷನ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಸೊ ಅದು ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ದೇಹಕ್ಕೆ ಅಂತ? ಯೂರಿಕ್ ಆ್ಯಸಿಡ್ಡು ಸುಮ್ಮನೆ ಏನಿರಲ್ಲ, ದೇವರು ಏನೋ ಒಂದು ರೀಸನ್ ಮಾಡಿರ್ತಾರೆ. ಇಟ್ ಈಸ್ ಎ ಆ್ಯಂಟಿ ಆಕ್ಸಿಡೆಂಟ್. ಬಟ್ ಅದು ಹೆಚ್ಚಾದಾಗ ಪ್ರೋ ಇನ್ಫ್ಲಮೇಟರಿ ಅಂತ ಆಗ್ಬಿಡುತ್ತೆ. ಇನ್ಫ್ಲಮೇಷನ್, ನಮ್ಮ ದೇಹದಲ್ಲಿ ಏನೇ ತೊಂದರೆ ಆದರೂ ಅಲ್ಟಿಮೇಟ್ ಕಾಸ್ ಇಸ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಕಣಕಣುಗಳಿಗೆ ಒಂಥರ ಬಿಸಿ ಹೆಚ್ಚಾಗಿ ಅದು ಇದು ರಾಸಾಯನ ಕ್ರಿಯೆಗಳು ಬಂದುಬಿಟ್ಟು ನೋವು ತೊಂದರೆಗಳಾಗೋದು ಇನ್ಫ್ಲಮೇಷನ್. ಸೊ ನಾರ್ಮಲ್ ಲೆವೆಲ್ಸಲ್ಲಿದ್ದಾಗ ಪ್ರೀ ಇನ್ಫ್ಲಮೇಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು, ಜಾಸ್ತಿ ಆದಾಗ ಪ್ರೋ ಇನ್ಫ್ಲಮೇಟರಿ ಅಂದರೆ ಇನ್ಫ್ಲಮೇಷನ್, ನೋವುಗಳೆಲ್ಲ ಸಂಧಿವಾತಗಳು, ಹೃದ್ರೋಗ ಸಮಸ್ಯೆಗಳು, ಮೂತ್ರಪಿಂಡ ಸಮಸ್ಯೆಗಳು ಕಾರಣ ಆಗಬಹುದು. ನೀವು ಹೇಳಿದ ಒಂದು ಇಂಪಾರ್ಟೆಂಟ್, ಯೂರಿಕ್ ಆ್ಯಸಿಡ್ ಇಸ್ ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ಟು ರೀಡ್. ಹೌದು. ಏನಂದರೆ, ಗೌಟ್ ಆದಾಗ, ಈಗಾಗಲೇ ಹೇಳ್ದಂಗೆ ಕಾಲು ನೋವು ಬಂದಾಗ ಯೂರಿಕ್ ಆ್ಯಸಿಡ್ ಆ ಟೈಮಿನಲ್ಲಿ ಕಡಿಮೆನೂ ಇರ್ಬೋದು, ನಾರ್ಮಲ್ಲೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ಓಕೆ. ಸೊ ಮೂರು ಥರ ಇರ್ಬೋದು. ಯೂರಿಕ್ ಆ್ಯಸಿಡ್ ಜಾಸ್ತಿ ಇಲ್ಲ, ಇದು ಗೌಟ್ ಅಲ್ಲ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಜ್ಞ ವೈದ್ಯರನ್ನ ಸಂದರ್ಶಿಸೇ ನಾವು ಅದನ್ನು ಡಯಾಗ್ನೋಸಿಸ್ ಮಾಡಬೇಕಾಗತ್ತೆ. ಯಾಕಂದರೆ ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಕೆಲವು ಸರಿ ನಾವು ನೋಡ್ತೀವಿ ರೊಟೀನ್ ಟೆಸ್ಟ್ಗಳಲ್ಲಿ ಬಂದಾಗ
9, 10 ಇರುತ್ತೆ, ಅವ್ರಿಗೇನು ಚಿಹ್ನೆಗಳೇ ಇರಲ್ಲ. ಹ್ಮ್ ಕೆಲವರು 7, 8 ಇರುತ್ತೆ, ಅವ್ರಿಗೆ ಚಿಹ್ನೆಗಳಿರುತ್ತೆ. ಸೊ ಯೂರಿಕ್ ಆ್ಯಸಿಡ್ ಅಂಶ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದು ಎಷ್ಟು ಫ್ಲಕ್ಚುಯೇಷನ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಈಗ ಪಾರ್ಟಿ ಮಾಡಿದಾಗ, ಮದ್ಯ ಸೇವಿಸಿದಾಗ, ಎಸ್ಪೆಷಲಿ ಬಿಯರ್ ಅದನ್ನು ಜಾಸ್ತಿ ಮಾಡ್ತದೆ, ಎಲ್ಲ ಆಲ್ಕೋಹಾಲ್ ಈಕ್ವಲಿ ಬ್ಯಾಡ್. ಮತ್ತು ನಾನ್ ವೆಜ್ ತೊಗೊಂಡಾಗ ಯೂರಿಕ್ ಆ್ಯಸಿಡ್ ಲೆವೆಲ್ ಫ್ಲಕ್ಚುಯೇಷನ್ ಆಗುತ್ತೆ. ಇನ್ನೊಂದು ಕಾರಣ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಲಿಕ್ಕೆ ಅಂದರೆ, ಎಲ್ಲಿ ಬಾಡಿ ಪ್ರೊಲಿಫರೇಟಿವ್ ಸ್ಟೇಟಲ್ಲಿರುತ್ತೆ, ಹೆಚ್ಚು ರಕ್ತ ಇದ್ದವ್ರಿಗೆ, ಕೆಲವರಿಗೆ ಪಾಲಿಸೈಥೀಮಿಯಾ ಅಂತ ಆಗುತ್ತೆ, ಕೆಲವರಿಗೆ ಸೋರಿಯಾಸಿಸ್ ಚರ್ಮ ರೋಗ ಸಮಸ್ಯೆಯಲ್ಲಿ ಸ್ಕಿನ್ ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಮತ್ತು ಕೆಲವಾರು ಕ್ಯಾನ್ಸರ್ಸ್ಗಳಲ್ಲಿ ಕೂಡ ಯೂರಿಕ್ ಆ್ಯಸಿಡ್ ಹೆಚ್ಚಿರುತ್ತೆ. ಸೊ ಯೂರಿಕ್ ಆ್ಯಸಿಡ್ ಹೆಚ್ಚಿದ್ದಾಗ ಏನೂ ಇಲ್ಲ ಅಂತ ಬಿಟ್ಟುಬಿಡೋ ಬದಲು ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ, ಇದು ಸಿಂಪ್ಟಮ್ಯಾಟಿಕ್ ಮೈಲ್ಡ್ ಹೈಪರ್ ಯೂರಿಸೀಮಿಯಾನ ಅಥವಾ ಫಸ್ಟ್ ಸೈನ್ ಆಫ್ ಗೌಟ ಅಥವಾ ಒಳಗೇನಾದರೂ ಕ್ಯಾನ್ಸರ್ ಸಮಸ್ಯೆ ಮತ್ತಿನ್ನೇನಾದರೂ ಸಮಸ್ಯೆ ಇದೆಯಾ ಅಂತ ಕಂಡುಕೊಳ್ಳೋದು ತುಂಬ ಒಳ್ಳೆಯದು. ಓಕೆ, ಈಗ ನಾವು ಟೆಸ್ಟ್ಗಳ ಬಗ್ಗೆ ನಾವು ಮಾತಾಡ್ತಿದ್ವಿ, ಹೇಳ್ತಿದ್ವಿ ಅದು ಕಂಡುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಯೂರಿಕ್ ಟೆಸ್ಟ್ಗೆ ಸ್ಪೆಸಿಫಿಕ್, ಯೂರಿಕ್ ಆ್ಯಸಿಡ್ ಟೆಸ್ಟ್ಗೆ ಸ್ಪೆಸಿಫಿಕ್ ಏನಾದರೂ ಹೆಸರು ಇದೆಯಾ? ಆ್ಯಂಡ್ ಯಾವ ಥರ ಲೆವೆಲ್ಸ್ ಇರಬೇಕು? ನಾರ್ಮಲ್ ರೇಂಜ್ ಯಾವ ಥರ ಇದೆ ಸರ್? ಸೀರಮ್ ಯೂರಿಕ್ ಆ್ಯಸಿಡ್ ಅಸ್ಸೆ ಅಂತ ರಕ್ತದ ಸ್ಯಾಂಪಲಲ್ಲೇ ಮಾಡ್ತಾರೆ. ಸೊ ಅದನ್ನು ಮಾಡಿಸ್ಕೊಳ್ಬೋದು. ಒಂದೊಂದು ಲ್ಯಾಬಲ್ಲಿ ಕೆಲವು ಹೆಚ್ಚು ಕಮ್ಮಿ ವ್ಯತ್ಯಾಸಗಳಿರುತ್ತೆ. ಪ್ರಾಯಶಃ 3.5 to 7 mg/dL. 1 ಯೂನಿಟ್ ಲೇಡೀಸಲ್ಲಿ ಕಡಿಮೆ ಇರ್ತದೆ ಯೂರಿಕ್ ಆ್ಯಸಿಡ್ ಜನರಲಿ. ಸೊ ಅದು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಬೇಕಾ ಕೊಡಬಾರ್ದು ಅನ್ನೋದು ಕೂಡ ಕಾಂಟ್ರವರ್ಸಿ. ಯಾವಾಗ ಕೊಡಬೇಕು ಅನ್ನೋದು ಕೂಡ ಮಾತಾಡೋಣ. ಓಕೆ ಓಕೆ, ಎಲ್ಲ ಯೂರಿಕ್ ಆ್ಯಸಿಡ್ ಲೆವೆಲ್ ಸ್ವಲ್ಪ ಹೈ ಇದ್ದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೂ ಇಲ್ಲ. ಮೊದಲನೇದಾಗಿ ಯಾಕೆ ಜಾಸ್ತಿ ಇದೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಕೆಲವರು ಏನಾಗುತ್ತೆ, ಕೆಲವರು ಜೆನೆಟಿಕಲಿ ದೇ ಓವರ್ ಪ್ರೊಡ್ಯೂಸ್ ಯೂರಿಕ್ ಆ್ಯಸಿಡ್ ಇನ್ ದ ಬಾಡಿ. ಕೆಲವರು ಯೂರಿಕ್ ಆ್ಯಸಿಡ್ ಎಕ್ಸ್ಕ್ರೀಷನ್ ಅಂದರೆ ಯೂರಿಕ್ ಆ್ಯಸಿಡ್ನ ಯೂಶಲಿ ಮೂತ್ರಪಿಂಡದ ಮುಖಾಂತರ ಹೊರಗೆ ಹಾಕ್ತೇವೆ. ಆ ಹೊರಗೆ ಹಾಕೋ ಮೆಕ್ಯಾನಿಸಮ್ ಕಡಿಮೆ ಆದಾಗ, ಕಿಡ್ನಿ ಫೇಲ್ಯೂರ್ಗಳಾದಾಗ ಇದೆಲ್ಲ ಆಗುತ್ತೆ, ಅವಾಗೂ ಅವ್ರಿಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿರುತ್ತೆ. ಮೂರನೇದಾಗಿ ಡಯಟ್ರಿ ಹ್ಯಾಬಿಟ್ಸ್, ಬಹಳಷ್ಟು ಮಾಂಸ ಪದಾರ್ಥ ಸೇವಿಸೋದು, ಮದ್ಯಪಾನ ಸೇವಿಸೋದ್ರಿಂದ ಕೂಡ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ನಾಲ್ಕನೇದಾಗಿ ಈಗಾಗಲೇ ಹೇಳ್ದಂಗೆ ಪಾಲಿಸೈಥೀಮಿಯಾ, ಕ್ಯಾನ್ಸರ್ಗಳು ಮತ್ತು ಸೋರಿಯಾಸಿಸ್ ಅಂತ ಕೆಲವೊಂದು ಕಂಡೀಷನ್ಗಳು ಕೂಡ ಬಾಡಿ ಸೆಲ್ ಟರ್ನ್ ಓವರ್ ಟೈಮ್ ಜಾಸ್ತಿ ಆದಾಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಶುರುವಾದಾಗ ಮಾತಾಡಿದ್ವಿ, ಯೂರಿಕ್ ಆ್ಯಸಿಡ್ ಅನ್ನೋದು ನಮ್ಮ ದೇಹದ ಕಣದ ನ್ಯೂಕ್ಲಿಕ್ ಆ್ಯಸಿಡ್ನ ಒಂದು ಭಾಗ, ಪ್ಯೂರಿನ್ದ ಮೆಟಬಲೈಟ್. ಸೊ ಅದು ಜಾಸ್ತಿ ಆದಂಗೆ ಇದು ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಅಕಸ್ಮಾತ್ ಏನಾದರೂ ಆ ಬೈ ಪ್ರಾಡಕ್ಟ್ ಪ್ಯೂರಿನ್ನ ಎಂಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಅದು ಅಕಸ್ಮಾತ್ ದೇಹದಿಂದ ಹೊರಗಡೆ ಹೋಗಿಲ್ಲ ಅಂತಂದರೆ ಆಗ ಅದರ ಅಕಮುಲೇಷನ್ ಜಾಸ್ತಿ ಆಗ್ಬೋದು ಅಂತ. ಕರೆಕ್ಟ್. ಸೊ ಈಗ ಸರ್, ದೀರ್ಘಕಾಲದಿಂದ ಇದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬಂದರೆ, ಯೂರಿಕ್ ಆ್ಯಸಿಡ್ ಲೆವೆಲ್ಸ್ನ ಚೆಕ್ ಮಾಡ್ದೇನೋ ಅಥವಾ ಬಾಡಿಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ ಬಟ್ ನಮಗೆ ಅದರ ಅರಿವಿರೋದಿಲ್ಲ, ಬಟ್ ಅದೇನಾದರೂ ಹಾರ್ಟ್ ಪ್ರಾಬ್ಲಮ್ಸ್ ಅಥವಾ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಅದು ಎಡೆ ಮಾಡಿಕೊಡ್ಬೋದಾ ಅಂತ? ಯೂರಿಕ್ ಆ್ಯಸಿಡಿಂದ ಏನು, ಈಗ ಕ್ಲಿನಿಕಲಿ ನೋಡೋಣ. ಈಗ ನೀವು ಎಷ್ಟೊಂದು ಜನ ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ಗಳು ಮಾಡಿಸ್ಕೊಂಡ್ಬಿಡ್ತಾರೆ. ಸ್ವಲ್ಪ ಯಾವಾಗಲೂ ಇದನ್ನು ಹೇಳೋದನ್ನ ನಾನು ತಿಳುವಳಿಕೆಗೆ ಹೇಳ್ತೀನಿ, ಬಟ್ ನಿಮ್ಮ ರಿಪೋರ್ಟ್ಸ್ಗಳನ್ನ ನಿಮ್ಮ ವೈದ್ಯರಿಗೆ ತೋರಿಸ್ಕೊಳ್ಳಿ. ಸೊ ಏನೂ ತೊಂದರೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ 1 ಯೂನಿಟ್ ಜಾಸ್ತಿ ಇದೆ ಅಂದರೆ ಜನರಲಿ ನಾವು ಏನು ಯೋಚನೆ ಮಾಡೋದಿಲ್ಲ. ಬಟ್ ಎಸಿಂಪ್ಟಮ್ಯಾಟಿಕ್ ಹೈಪರ್ ಯೂರಿಸೀಮಿಯಾ ಅಂತ ಹೇಳ್ತೀವಿ ಇದಕ್ಕೆ. ವಿತೌಟ್ ಗೌಟ್, ಕಾಲಿನ ನೋವಿದ್ದರೆ, ಪದೇ ಪದೇ ಆ ಗೌಟಿನ ಪೇಯ್ನ್ಗಳು ಬರ್ತಾ ಇದ್ದರೆ ಟ್ರೀಟ್ಮೆಂಟ್ ಕೊಡಲೇಬೇಕು. ಮೂತ್ರಪಿಂಡ ಸಮಸ್ಯೆ ಇದ್ದು ಕಿಡ್ನಿ ಫೇಲ್ಯೂರ್ಗಳಿದ್ದರೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಡಲೇಬೇಕು. ಮತ್ತು ಈಗ ಹೆಚ್ಚು ಸೆಲ್ ಟರ್ನ್ ಓವರ್, ಕ್ಯಾನ್ಸರ್ಸ್ ಆಗಲಿ, ಪಾಲಿಸೈಥೀಮಿಯಾ ಆಗಲಿ ಅಥವಾ ಸೋರಿಯಾಸಿಸ್ ಕಾಯಿಲೆಯಲ್ಲಿ ಆಗಲಿ ಕೂಡ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಾಯಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಲೇಬೇಕು. ನಾಲ್ಕನೇದು, ಯೂರಿಕ್ ಆ್ಯಸಿಡ್ ಈಸ್ ಎ ಪಾರ್ಟ್ ಆಫ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿದ್ವಿ. ಈಗ ಬೊಜ್ಜಿನ ಸಮಸ್ಯೆ, ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದು, ರಕ್ತ ಒತ್ತಡ ಜಾಸ್ತಿ ಇರೋದು, ಇದೆಲ್ಲ ಇರೋದ್ರ ಜೊತೆಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋದು ಕೂಡ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಗುರುತಿಸ್ತೀವಿ ನಾವು. ಅಲ್ಲಿ ಕೂಡ ಅದು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಒನ್ ಆಫ್ ದ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಫಾರ್ ಕಾರ್ಡಿಯಕ್ ಡಿಸೀಸ್. ಸೊ ಅದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾ ಬೇಡವಾ ಅಂತ ಕ್ಲಿನಿಕಲಿ ಎವ್ಯಾಲ್ಯೂಯೇಟ್ ಮಾಡಿ ನೋಡಬೇಕಾಗತ್ತೆ. ಈಗ ಮುಂಚೆ ಹೇಳಿದ 3 ಕಾರಣಗಳಲ್ಲಂತೂ ಡೆಫಿನೆಟ್ಲಿ ಸಿಂಪ್ಟಮ್ಯಾಟಿಕ್ ಗೌಟ್ ಟ್ರೀಟ್ಮೆಂಟ್ ಕೊಡಲೇಬೇಕು. ಕಿಡ್ನಿ ಸಮಸ್ಯೆ ಇದೆ, ಕಿಡ್ನಿ ಫೇಲ್ಯೂರ್ ಆಗಿದೆ, ಯೂರಿಕ್ ಆ್ಯಸಿಡ್ ಹೊರಗೆ ಹೋಗ್ತಾ ಇಲ್ಲ, ಅಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ. ಪಾಲಿಸೈಥೀಮಿಯಾ ಅಥವಾ ಇನ್ನೊಂದು ರಕ್ತಪಣಗಳು ಹೆಚ್ಚಾಗಿದ್ದಾಗ ಅಥವಾ ಕ್ಯಾನ್ಸರ್ಸಲ್ಲೂ ಕೂಡ ಬಹಳಷ್ಟು ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಗ್ರೇ ಝೋನ್, ಭಾಳ ಡಿಬೇಟಲ್ಲಿ ಇರ್ತದೆ ಕೊಡಬೇಕಾ ಬೇಡವಾ ಅಂತ. ಬಟ್ ಡಯಟ್ ಎಕ್ಸಸೈಸ್ ಅಂತೂ ಎಲ್ಲರೂ ಮಾಡಲೇಬಹುದಲ್ಲ, ನಾವು ಅದನ್ನು ತಡೆಗಟ್ಟೋದಕ್ಕೆ ಕಡೆ ನೋಡೋದು ತುಂಬ ಉತ್ತಮ. ವೆರಿ ನೈಸ್. ಸೊ ಈಗ ಸರ್, ನೀವು ಹೇಳ್ತಾ ಇದ್ರಿ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು ಅಥವಾ ರೆಡ್ ಮೀಟ್ ಕನ್ಸಂಪ್ಷನ್, ಸೊ ಇದರಿಂದ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಹೇಳಿ.
ಬರೀ ನಾನ್ ವೆಜಿಟೇರಿಯನ್ಸ್ ಮಾತ್ರನೇ ಈ ಸಮಸ್ಯೆ ಕಾಡುತ್ತಾ ಅಥವಾ ವೆಜಿಟೇರಿಯನ್ಸ್ಗೂ ಕೂಡ ಇದರ ಸಮಸ್ಯೆ ಕಾಡುತ್ತಾ ಅಂತ? ಯಾರಿಗಾದರೂ ಕಾಡ್ಬೋದು. ಹ್ಮ್. ಕಾಮನೆಸ್ಟ್ ರೀಸನ್ ಯೂರಿಕ್ ಆ್ಯಸಿಡ್ ಹೆಚ್ಚಾಗಲಿಕ್ಕೆ ಜೆನೆಟಿಕಲಿ ಈಗ ನಾನು ಯೂರಿಕ್ ಆ್ಯಸಿಡ್ ನನ್ನ ಬಾಡಿಯಲ್ಲಿ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ, ಅಥವಾ ನನ್ನ ಮೂತ್ರಪಿಂಡ ಯೂರಿಕ್ ಆ್ಯಸಿಡ್ನ ಹೊರಗೆ ಹಾಕ್ತಾ ಇಲ್ಲ. ಇವೆರಡು ಕಾರಣಗಳಿರುತ್ತೆ. ಬಟ್ ಈ ಎರಡು ಕಾರಣಗಳು ಇದ್ದಾಗ ಈಗ ನಾನ್ ವೆಜಿಟೇರಿಯನ್ ಅವರಲ್ಲಿ ಅಥವಾ ಮದ್ಯ ಸೇವಿಸಿದವರಲ್ಲಿ ಈ ಕಾರಣಗಳು ಉಲ್ಬಣಗೊಳ್ಳುತ್ತವೆ. ಸೊ ಹಾಗಾಗಿ ಅವರಲ್ಲಿ ಹೆಚ್ಚು ಕಂಡು ಬರುತ್ತೆ. ಹಾಗಂತ ವೆಜಿಟೇರಿಯನ್ಸಲ್ಲಿ ಕಾಣಲೇಬಾರ್ದಂತ ಏನಿಲ್ಲ. ವೆಜಿಟೇರಿಯನ್ಸಲ್ಲೂ ಕಾಣ್ಬೋದು. ಹೆಚ್ಚಾಗಿ ನಾನ್ ವೆಜಿಟೇರಿಯನ್ಸಲ್ಲಿ ಅತಿ ಹೆಚ್ಚಾಗಿ ಮದ್ಯ ಸೇವಿಸೋದ್ರಲ್ಲಿ ಕಾಣಿಸ್ಕೊಳ್ಳುವಂಥ ಕಾಯಿಲೆ. ಸೊ ಈಗ ನಾನ್ ವೆಜಿಟೇರಿಯನ್ಸಲ್ಲಿ ಬರೀ ರೆಡ್ ಮೀಟ್ ಕನ್ಸಂಪ್ಷನಿಂದನೇ ಇದು ಶುರುವಾಗುತ್ತೆ ಅಥವಾ ಇದರಿಂದನೇ ಫ್ಲಕ್ಚುಯೇಟ್ ಆಗುತ್ತೆ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾ ಅಥವಾ ತಿನ್ಬೋದಾ? ಅಂದರೆ ಯೂಶ್ವಲ್ ಆಗಿ ವಾರದಲ್ಲಿ 1 ಸಲ 2 ಸಲ, ಅಥವಾ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಈ ಕಡೆ ನೀವು ಫಿಶ್ ಅಥವಾ ಚಿಕನ್ ಈ ವೈಟ್ ಮೀಟ್ ಟೈಪ್ಸ್ ಏನಾದರೂ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕಾ, ಚೇಂಜ್ ಮಾಡ್ಕೊಳ್ಬೇಕಾ ಅಂತ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ, ಸೊಗಸಾಗಿ ಕೇಳಿದ್ರಿ. ಈಗ ಅಗೈನ್ ಲೋಡ್ ಯಾವಾಗ ಬಾಡೀಲಿ ಪ್ಯೂರಿನ್ ಲೋಡ್ ಜಾಸ್ತಿ ಆಗುತ್ತೆ, ಅಂದರೆ ನ್ಯೂಕ್ಲಿಯಸ್ ಲೋಡ್ ಜಾಸ್ತಿ ಆಗುತ್ತೆ, ಆವಾಗ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ರೆಡ್ ಮೀಟ್ ಅಂತ ನಾವೇನು ಹೇಳ್ತೀವಿ, ಸೊ ಮಟನ್, ಕೆಲವೊಂದು ಫಿಶ್ ಐಟಮ್ಸ್, ಸಾರ್ಡ್ರೈನ್ ಆ್ಯಂಡ್ ಅದರ್ ಹೈ ಪ್ಯೂರಿನ್ ರಿಚ್ ಫಿಶಸ್ ವಿ ಶುಡ್ ಅವಾಯ್ಡ್. ಲೀನ್ ಮೀಟ್ ಅಂತ ನಾವೇನು ಹೇಳ್ತೀವಿ, ಚಿಕನ್ ಆಗಲಿ ಬೇರೆ ಥರದ ಮೀನುಗಳಾಗಲಿ ಅದರಲ್ಲಿ ಅಷ್ಟು ವ್ಯತ್ಯಾಸಗಳಾಗೋದಿಲ್ಲ. ನೀವು ಗೂಗಲ್ ಏನಾದರೂ ಮಾಡಿಬಿಟ್ರೆ ಏನೇನು ತಿನ್ನಬಾರ್ದು ಅಂತ ಲಿಸ್ಟ್ ಕೇಳಿದ್ರೆ ನೀವೇನು ತಿನ್ನೋ ಹಾಗೇ ಇಲ್ಲ, ಹಾಗಿರ್ತದೆ. ಸೊ ಏನೇ ಆಗಲಿ ಒಂದು ಇತಿ ಮಿತಿಯಲ್ಲಿದ್ದರೆ ಒಳ್ಳೆಯದು. ಬಟ್ ನಿಮಗೆ ಯೂರಿಕ್ ಆ್ಯಸಿಡ್ ಸಮಸ್ಯೆ ಜಾಸ್ತಿ ಇದ್ದರೆ ಡೆಫಿನೆಟ್ಲಾಗಿ ರೆಡ್ ಮೀಟ್ನ ಅವಾಯ್ಡ್ ಮಾಡಿ, ಆಲ್ಕೋಹಾಲ್ನ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಐಟಮ್ಸ್ ತಿನ್ನಲೇಬಾರ್ದು. ತಿಂದರೆ ಅದು ಯೂರಿಕ್ ಆ್ಯಸಿಡ್ನ ಫ್ಲಕ್ಚುಯೇಟ್ ಮಾಡುತ್ತೆ ಅಥವಾ ಜಾಸ್ತಿ ಮಾಡುತ್ತೆ, ಕಮ್ಮಿ ಮಾಡುತ್ತೆ ಅಂದರೆ ಯಾವ ಐಟಮ್ಸು ಸರ್? ಅದು ಬೀಟ್ ವೆಜ್. ನಂಬರ್ 1 ಆಲ್ಕೋಹಾಲ್, ಓಕೆ, ಎಸ್ಪೆಷಲಿ ಬಿಯರ್. ಬಟ್ ಎಲ್ಲ ಆಲ್ಕೋಹಾಲು ಆಲ್ಮೋಸ್ಟ್ ಸೇಮೇ. ಇತ್ತೀಚೆಗೆ ಬಹಳಷ್ಟು ನಿದರ್ಶನಗಳು ಬಂದಿದೆ ನಮ್ಮ ಮೆಡಿಕಲ್ ಫೀಲ್ಡಲ್ಲೂ. ಕೆಲವು ಸಾರಿ ಹೇಳ್ತಾ ಇದ್ವಿ ಒಂದು ಮಾಡರೇಟ್ ಲೆವೆಲ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಈಸ್ ಗುಡ್ ಫಾರ್ ಹಾರ್ಟ್, ಹಾಗೆ ಹೀಗೆ ಅಂತ. ಆ್ಯಂಡ್ ಆ ಥರದ್ದೊಂದು ದಿನ ಒಂದು ಇದಿದೆ ಸರ್ ಥಿಯರಿ. ಇಲ್ಲ, ಎವ್ರಿ ಡೇ ಈಗ ತಗೊಂಡ್ರೆ ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ ಅದು ಅಂತ ತಗೊಳ್ಳೋರು ಹೇಳ್ತಾರೆ. ಇತ್ತೀಚೆಗೆ ಮೆಟಾ ಅನಾಲಿಸಿಸ್ ಅಂತ ಹೇಳ್ತೀವಿ, ಮುಂಚೆಯಿಂದ ಈಗ ನಡೆದು ಬಂದಿರೋ ಸೈನ್ಸ್ನೆಲ್ಲ ಡಿಸೆಕ್ಟ್ ಮಾಡಿ ನೋಡಿದಾಗ ಈವನ್ ಎ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ನಾಟ್ ಬೆನಿಫಿಷಿಯಲ್ ಅಂತ ಕ್ಲಿಯರ್ ಕಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಯೂರಿಕ್ ಆ್ಯಸಿಡ್ ವಿಷಯದಲ್ಲಂತೂ ಆಲ್ಕೋಹಾಲ್ ಸೇವನೆ ಮಾಡದೇ ಇರೋದು ತುಂಬ ಒಳ್ಳೆಯದು. ರೆಡ್ ಮೀಟ್ ಮಾಡದೇ ಇರೋದು ತುಂಬ ಒಳ್ಳೆಯದು. ಈಗ ಕೆಲವು ಪುಸ್ತಕಗಳು ನೋಡಿದ್ರೆ, ಕೆಲವು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಇಂಟರ್ನೆಟ್ಟಲ್ಲಿ ಕೆಲವು ಸಾರಿ ಆ ಕಾಳು ಈ ಕಾಳು ಎಲ್ಲದನ್ನೂ ತಿನ್ನಬಾರ್ದು ಅಂತ ಬರುತ್ತೆ. ಬದನೆಕಾಯಿ ಲಿಸ್ಟ್ ನೋಡಿಬಿಟ್ರೆ ನೀವೇನು ತಿನ್ನೋಂಗೆ ಇಲ್ಲ, ಆ ಥರ ಇರುತ್ತೆ. ಬೇಸಿಕ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಪ್ರೋಟೀನ್ ರಿಚ್ ಫುಡ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಪ್ರೋಟೀನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ. ಅದರಲ್ಲೂ ನಮ್ಮ ದೇಶದಲ್ಲಿ 80% ಹೆಚ್ಚು ಜನಕ್ಕೆ ಪ್ರೋಟೀನ್ ಡಿಫಿಷಿಯನ್ಸಿ ಇರುತ್ತೆ. ನನಗೂ ನಿಮಗೂ ಕೂಡ ನಾವು ಕೂತು ನೋಡಿದಾಗ ಪ್ರೋಟೀನ್ ಡಿಫಿಷಿಯನ್ಸಿ ಇರುತ್ತೆ. ಅವ್ರಿಗೋಗಿ ಮತ್ತೆ ಪ್ರೋಟೀನ್ ತಿನ್ನಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ವಿಚ್ ಆರ್ ದ ವರ್ಸ್ಟ್ ಥಿಂಗ್ಸ್ ವಿಚ್ ಡೆಫಿನೆಟ್ಲಿ ಕ್ಯಾನ್ ಬಿ ಅವಾಯ್ಡೆಡ್, ವಿಚ್ ಕ್ಯಾನ್ ಬಿ ಮಾಡರೇಟೆಡ್, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಬೋದು. ಆ ಥರ ನಾವು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತದೆ. ಒಬ್ಬೊಬ್ರಿಗೆ ಕಾಳುಗಳು ತಿಂದ್ರೂ ತುಂಬ ಜಾಸ್ತಿ ಆಗುತ್ತೆ, ಕಾಳುಗಳು ಬೇಳೆಗಳು. ಸೊ ಆವಾಗ ಅವರು ಅದನ್ನು ಮಿತವಾಗಿ ಬಳಸಿದ್ರೆ ತುಂಬ ಒಳ್ಳೆಯದು. ಸೊ ಡೆಫಿನೆಟ್ಲಿ ಮದ್ಯಪಾನ ಮತ್ತು ರೆಡ್ ಮೀಟ್ ಅವಾಯ್ಡ್ ಮಾಡಿ, ಮಿಕ್ಕಿದ್ದೆಲ್ಲ ಮಾಡ್ರೇಷನಲ್ಲಿ ತೊಗೊಂಡು ಅತಿ ಹೆಚ್ಚು ಒಮ್ಮೆಲ್ಲೇ ತೊಗೊಳ್ಳದೇ ಇದ್ದರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಅಂದರೆ ಅಕಸ್ಮಾತ್ ಸರ್ ನೀವು ಸ್ಪೆಸಿಫೈ ಮಾಡೋ ಹಾಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾಳುಗಳು ಅಂತ ಹೇಳಿದ್ರಿ, ಕಾಳುಗಳಲ್ಲಿ ಯಾವ ರೀತಿಯಾದಂಥ ಕಾಳುಗಳು ಇದನ್ನು ಅವಾಯ್ಡೇ ಮಾಡಿಬಿಡಿ ಕಂಪ್ಲೀಟಾಗಿ, ಯಾವುದೇ ಥರದ ಸಮಸ್ಯೆ ಇರಲ್ಲ ಅಂತಂದರೆ ಯಾವ ಕಾಳನ್ನು ನಾನು ಅವಾಯ್ಡ್ ಮಾಡಿ ಅಂತ ಹೇಳೋದಿಲ್ಲ. ಓಕೆ, ಬೇಳೆ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಇದೆ, ಫೈಬರ್ ಅಂಶ ಇದೆ. ಬಟ್ ಅತಿಯಾಗಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದು ತುಂಬ ನೋವಲ್ಲಿ ಬಳತಾ ಇರ್ಬೇಕಾದ್ರೆ ಕೂತ್ಕೊಂಡು ಕಾಳು ತಿಂತೀನಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಆ ಟೈಮಿನಲ್ಲಿ ಡೆಫಿನೆಟ್ಲಿ ಮಿತವಾಗಿ ಬಳಸಿ. ಯಾಕಂದರೆ ಪ್ರೋಟೀನ್ ಅಂಶ ಕೊಡೋದು ಎಸ್ಪೆಷಲಿ ನಾವು ವೆಜಿಟೇರಿಯನ್ಸ್ ಅಂತ ನೋಡುವಾಗ ಕಾಳುಗಳಲ್ಲೇ ಹೆಚ್ಚಾಗಿ ಬರೋದು, ಸೋಯಾಗಳಲ್ಲೇ ಹೆಚ್ಚಾಗಿ ಬರೋದು. ಈಗ ಅನ್ನೆಸೆಸರಿ ಪ್ರೋಟೀನ್ ಸಪ್ಲಿಮೆಂಟೇಷನ್, ಇತ್ತೀಚೆಗೆ ಜಿಮ್ ಬಹಳ ಹುಚ್ಚು ಇದ್ದು ಪ್ರೋಟೀನ್ ಸಪ್ಲಿಮೆಂಟೇಷನ್, ಅದು ಅನಿಮಲ್ ಬೇಸ್ಡ್ ಪ್ರೋಟೀನ್ ಸಪ್ಲಿಮೆಂಟೇಷನ್ಸಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿ ಉಲ್ಬಣಗೊಳ್ಳುತ್ತೆ. ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಸಪ್ಲಿಮೆಂಟ್ಸಲ್ಲಿ ಅಷ್ಟು ಹೆಚ್ಚಾಗಿ ಉಲ್ಬಣಗೊಳ್ಳುವುದಿಲ್ಲ. ಸೊ ಅನಿಮಲ್ ಬೇಸ್ಡ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ, ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ. ಓಕೆ, ಸೊ ಈಗ ದೇಹದಿಂದ ಯೂರಿಕ್ ಆ್ಯಸಿಡ್ ಹೊರಗಡೆ ಹೋಗಬೇಕು ಅಂದರೆ ಅಫ್ಕೋರ್ಸ್ ಅದರ ಪಾಡಿಗೆ ಅದು ಫಂಕ್ಷನ್ ಮಾಡ್ತಿರುತ್ತೆ ದೇಹದಲ್ಲಿ.
ಬಟ್ ಎಕ್ಸ್ಟರ್ನಲಿ ನಮ್ಗೇನಾದರೂ ಒಂದು ಮಾಡಿ ಇದನ್ನ ನಮ್ಮ ಬಾಡಿಯಿಂದ ಎಲಿಮಿನೇಟ್ ಮಾಡ್ಬೋದು ಅಂತಂದರೆ ಏನು ಮಾಡ್ಬೋದು ಸರ್ ಜನ? ಸ್ಪೆಸಿಫಿಕ್ ಆಗಿ ಅದನ್ನು ಹೇಳ್ಬೇಕಂದ್ರೆ ಯೂರಿಕ್ ಏಜೆಂಟ್ಸ್ ಅಂತ ಮಾತ್ರೆಗಳಿದೆ. ಓಕೆ, ಮಾತ್ರೆಗಳನ್ನ ವೈದ್ಯರಿಗೆ ಬಿಟ್ಬಿಡೋಣ. ಅದರ್ವೈಸ್ ಹೆಲ್ತಿ ಲಿವಿಂಗ್, ಓಕೆ, ಆರೋಗ್ಯದ ಜೀವನ ಶೈಲಿನ ನಾವು ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ. ಸೊ ಉತ್ತಮವಾಗಿ ನೀರು ಕುಡಿಯೋದು, ಅತಿಯಾಗಿ ಮದ್ಯ ಸೇವನೆ, ನಾನ್ ವೆಜ್ ಸೇವನೆ ಕಡಿಮೆ ಮಾಡೋದು, ವಾಕ್ ಮಾಡೋದು, ವೆಯ್ಟ್ ಮೇಂಟೈನ್ ಮಾಡೋದು. ಅಗೇನ್ ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಬೊಜ್ಜಿನ ಸಮಸ್ಯೆ ಜೊತೆಗೆ ಬರೋದು ಯೂರಿಕ್ ಆ್ಯಸಿಡ್ ಕೂಡ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು, ಹಾಗೆ HDL ಅನ್ನೋದು ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗೋದು. ಇವೆಲ್ಲದಕ್ಕೂ ಕಾರಣ ಜೆನೆಟಿಕ್ಸ್ ಇರ್ಬೋದು. ಜೆನೆಟಿಕ್ಸ್ ನಾವೇನು ಮಾಡೋಕ್ಕಾಗಲ್ಲ. ಎಕ್ಸಸೈಸ್ ಮಾಡಿ ನಮ್ಮ ಆಹಾರದಲ್ಲಿ ನಾವು ಮುತುವರ್ಜೆ ವಹಿಸಿ ಯಾವ ಒಳ್ಳೆಯ ಆಹಾರನೇ ನಾವು ಒಳ್ಳೆಯ ಆಹಾರ ಅಂದರೆ ತಿನ್ನೋಕ್ಕೆ ರುಚಿಯಾಗಿರೋದಲ್ಲ, ದೇಹಕ್ಕೆ ಒಳ್ಳೆ ಆಗೋ ಅಂಥ ಆಹಾರನ, ಸಮತೋಲನದ ಆಹಾರನ ತೊಗೊಂಡ್ರಲ್ಲಿ ಅದು ಕೂಡ ಕಾಪಾಡ್ಕೊಳ್ಬೋದು. ಈಗ ಅಕಸ್ಮಾತ್ ಏನಾದರೂ ಮೆಡಿಸನ್ನೇ ಇಲ್ದಿರೋ ಥರ, ಅಕಸ್ಮಾತ್ ಈಗ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಹೈಪೋಥೆಟಿಕಲ್ ಸಿಚುವೇಶನ್. ಸೊ ಅವರು ಮೆಡಿಸಿನ್ಸೇ ಇಲ್ಲದೆ ಮನೆ ಮದ್ದನ್ನು ಯೂಸ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಳ್ಳೋದು, ಅಥವಾ ಈ ರೀತಿಯಾಗಿ ನೀವು ಹೇಳ್ದಂಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಕಮ್ಮಿ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತಾ? ಬಹಳಷ್ಟು ಇರುತ್ತೆ. ಓಕೆ, ಬಹಳಷ್ಟು ಸಾರಿ ಈಗ ಸಿಂಪ್ಟಮ್ ಇಲ್ಲದೆ ಇದ್ದಾಗ, ಈಗ ಗೌಟ್ ಅಟ್ಯಾಕ್ ಅಂದರೆ ಕಾಲು ನೋವು, ರೆಡ್ನೆಸ್, ಸ್ವೆಲ್ಲಿಂಗ್, ಎಸ್ಪೆಷಲಿ ಆಫ್ಟರ್ ದ ಗಿವನ್ ಸಿಚುವೇಶನ್, ಅಂದರೆ ಪಾರ್ಟಿ ಮಾಡಿದ ದಿವಸ, ಅದು ಇಟ್ ಗಿವ್ಸ್ ಅಸ್ ಎ ಹಿಂಟ್. ಆವಾಗ ಯೂರಿಕ್ ಆ್ಯಸಿಡ್ ಟೆಸ್ಟ್ ಮಾಡಿದಾಗ ನಾನು ಹೇಳ್ದಂಗೆ ಒಮ್ಮೊಮ್ಮೆ ಕಮ್ಮಿನೂ ಇರ್ಬೋದು, ನಾರ್ಮಲ್ ಇರ್ಬೋದು, ಜಾಸ್ತಿ ಇರ್ಬೋದು. ಬಟ್ ಮಧ್ಯದಲ್ಲಿ ಚೆಕ್ ಮಾಡಿದಾಗ ಯಾವಾಗಲಾದರೂ ಒಂದ್ಸರಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಬರಬೇಕು ಟು ಕೋರಿಲೇಟ್, ಅದೇ ಅದಕ್ಕೆ ಡಯಾಗ್ನೋಸಿಸ್ ಅಂತ. ಓಕೆ, ಸೊ ಆ ಥರ ಇದ್ದಾಗ ಗೌಟ್ ಕನ್ಫರ್ಮೇಷನ್ ಆಗುತ್ತೆ. ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಗೌಟ್ ಇದ್ದಾಗ, ಡೆಫಿನೆಟ್ಲಿ ಮೋರ್ ದೆನ್ 2 ಅಟ್ಯಾಕ್ಸ್ ಪರ್ ಇಯರ್ ಇದ್ದಾಗ ಯೂರಿಕ್ ಆ್ಯಸಿಡ್ಗೆ ರೆಗ್ಯುಲರ್ ಮಾತ್ರೆ ತೊಗೊಳ್ಬೇಕಾಗತ್ತೆ. ಮತ್ತು ಬಹಳಷ್ಟು ಸಾರಿ ಈಗ ಮೂತ್ರಪಿಂಡದಲ್ಲಿ ಕಲ್ಲಿನ ಸಮಸ್ಯೆ ನೋಡ್ತೀವಿ. ಸೊ ಅದರಲ್ಲಿ ಯೂರಿಕ್ ಆ್ಯಸಿಡ್ ಕ್ಯಾಲ್ಕುಲೈ ಅಂತಲೂ ಕೂಡ ಆಗ್ಬೋದು. ಆ ಕಲ್ಲಿಗೆ ಯೂರಿಕ್ ಆ್ಯಸಿಡ್ ಕಾರಣ ಆಗಿರ್ಬೋದು. ಸೊ ಅದನ್ನು ಕನ್ಫರ್ಮ್ ಆಗಿದ್ದರೆ ಮತ್ತೆ ಆ ಥರ ಪೇಷಂಟ್ಸ್ಗಳಿಗೂ ಕೂಡ ನಾವು ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡುವಂಥ ಮಾತ್ರೆಗಳು ಕೊಡ್ತೀವಿ. ಮತ್ತು ಈಗಾಗಲೇ ಹೇಳ್ದಂಗೆ ಕೆಲವೊಂದು ಕ್ಯಾನ್ಸರ್ ಸಮಸ್ಯೆಯಿಂದ ಬಳವಾಗ, ಅಥವಾ ರೀನಲ್ ಫೇಲ್ಯೂರ್, ಮೂತ್ರಪಿಂಡ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಮೂತ್ರಪಿಂಡ ಯೂರಿಕ್ ಆ್ಯಸಿಡ್ನ ಹೊರಗೆ ಹಾಕೋದಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡುವಂಥ ಮದ್ದುಗಳನ್ನ ಬಳಸ್ತೇವೆ. ಓಕೆ, ಬೇರೆ ಇನ್ನೆಲ್ಲ 80% ಯೂರಿಕ್ ಆ್ಯಸಿಡ್ ಸಮಸ್ಯೆ ಇರೋರು ಜಸ್ಟ್ ಲ್ಯಾಬ್ ರಿಪೋರ್ಟ್ ಪ್ರಕಾರ ಸಮಸ್ಯೆ ಇದ್ದಾಗ ನಾವು ದೇಹದ ತೂಕ ಕಾಪಾಡ್ಕೊಳ್ಳೋದು, ಒಳ್ಳೆ ನೀರು ಕುಡಿಯೋದು, ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ನಿದ್ದೆ ಮಾಡೋದು. ಲೈಫ್ ಸ್ಟೈಲ್ ಡಿಸೀಸ್ ನೀಡ್ಸ್ ಲೈಫ್ ಸ್ಟೈಲ್ ಸೊಲ್ಯೂಷನ್ಸ್, ಆಲ್ವೇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾನು ಯಾವಾಗಲೂ ನಮ್ಮ ಪಂಚತಂತ್ರಗಳು ಅಂತ ಹೇಳ್ತೀನಿ. ದಿನಕ್ಕೆ 1 ಗಂಟೆ ನಿಮಗೋಸ್ಕರ ಎತ್ತಿಡಿ. ಅದರಲ್ಲಿ ವ್ಯಾಯಾಮ ಮಾಡಿ, ಅಥವಾ ನಿಮ್ಗೆ ಏನೇ ಚಟುವಟಿಕೆಗಳು ನಿಮ್ಗೆ ಯಾವಾಗ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಆ ಥರದ್ದು ಮಾಡಿ. 2ನೇದು ಆಹಾರ, ಎಷ್ಟು ತೊಗೋತೀರಾ, ಹೇಗೆ ತೊಗೋತೀರಾ, ಯಾವಾಗ ತೊಗೋತೀರಾ, ಅದ್ರ ಜೊತೆಗೆ ನೀರು, ಉಪ್ಪು, ಇದನ್ನೆಲ್ಲ ನೋಡ್ಕೊಳ್ಳಿ. 3ನೇದು ವ್ಯಾಯಾಮ. 1 ಗಂಟೆ ವ್ಯಾಯಾಮ ದೇಹನ ದಂಡಿಸಿ, ಅದಲ್ದಲೆ ಹೀಗೇ ಕೂತಿದ್ರೆ ಪೂರ್ತಿ ದಿವಸ 1 ಗಂಟೆ ನಾವು ಜಿಮ್ಗೋ ಎಲ್ಲೋ ವ್ಯಾಯಾಮ ಮಾಡಿದ್ದೀವಿ ಅಂತೇಳಿ ಇನ್ನು 23 ಗಂಟೆ ಏನೂ ಮಾಡದೆ ಹೋದರೆ ಪ್ರಯೋಜನ ಇಲ್ಲ. ಸ್ವಲ್ಪ ಓಡಾಡ್ತಾನೆ ಇರಬೇಕು, ಕೀಪ್ ಮೂವಿಂಗ್. 4ನೇದಾಗಿ ನಿದ್ರೆ ಮತ್ತು ಸ್ಟ್ರೆಸ್. ಈಗ ಸ್ಲೀಪ್, ಸ್ಟ್ರೆಸ್, ಸ್ಕ್ರೀನ್, ಮೋಟಿವೇಶನ್, ಮೈಂಡ್ಫುಲ್ನೆಸ್. ಈಗ ನೀವು ಮಾಡಿದ್ದೆಲ್ಲ ನಾನು ಮಾಡೋಕ್ಕಾಗಲ್ಲ, ನಾನು ಮಾಡಿದ್ದೆಲ್ಲ ಇನ್ನೊಬ್ರು ಮಾಡೋಕ್ಕಾಗಲ್ಲ. ಅದನ್ನು ನಾವು ನಮಗೆ ಹೇಳ್ಕೊಳ್ಬೇಕಾಗತ್ತೆ. ಹಂಗಂತ ಗುರಿ ಕಡಿಮೆ ಮಾಡಬಾರ್ದು, ಬಟ್ ಇದು ಸಿಗದೇ ಇದ್ದಾಗ ನಮಗೆ ಸಂತೃಪ್ತಿ ತಳ್ಕೊಳ್ಬೇಕಾಗತ್ತೆ. 5ನೇದಾಗಿ ಇದೆಲ್ಲ ಮಾತಾಡಿದ್ದೊಂದೇ ಅಲ್ಲ, ಇದನ್ನು ದಿನಾನು ಕಾರ್ಯರೂಪದಲ್ಲಿ ತರಬೇಕು. ಮೋಟಿವೇಶನ್ ವಿಲ್ ಗೆಟ್ ಯು ಸ್ಟಾರ್ಟೆಡ್, ಇಟ್ ಶುಡ್ ಬಿಕಮ್ ಎ ಹ್ಯಾಬಿಟ್ ಟು ಸಸ್ಟೈನ್. ಈ 5 ತಂತ್ರಗಳನ್ನ ನಾವು ಅಳವಡಿಸ್ಕೊಂಡ್ರೆ ಯೂರಿಕ್ ಆ್ಯಸಿಡ್ ಒಂದೇ ಅಲ್ಲ, ಬಹಳಷ್ಟು ಸಮಸ್ಯೆಗಳನ್ನ ಕೂಡ ನಾವು ಹತೋಟಿಲಿ ಇಡ್ಬೋದು. ವೆರಿ ನೈಸ್. ಸೊ ಈಗ ಸರ್, ಈ ಬೆರೀಸ್ ಅಂದರೆ ಬೆರಿಗಳ ಬಗ್ಗೆ ಮಾತಾಡೋಗಿದ್ರೆ, ಬ್ಲೂಬೆರಿ, ಸ್ಟ್ರಾಬೆರಿ, ಸೊ ಇದೆಲ್ಲವೂ ಕೂಡ ಯೂರಿಕ್ ಆ್ಯಸಿಡ್ ಪ್ರಮಾಣವನ್ನು ದೇಹದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ, ನಿಜಾನ ಅದು? ಹೌದು, ಬಟ್ ಬೆರ್ರೀಸ್ ನೀವು ಎಷ್ಟು ಸರಿ ತಿಂದಿದ್ದೀರಾ? ತುಂಬ ಕಮ್ಮಿ. ಐ ಥಿಂಕ್ ನಮ್ಮ ಫುಡ್ ಹ್ಯಾಬಿಟ್ಸ್ನಲ್ಲಿ ಬೆರೀಸ್ ಯೂಟಿಲೈಸೇಷನ್ ತುಂಬ ಕಮ್ಮಿ ಇದೆ. ಹಾಗೆ ಬೆರ್ರೀಸ್ ಆಗಲಿ, ಕಿವಿ ಫ್ರೂಟ್, ಈಗ ಡೆಂಗು ಸಮಯದಲ್ಲಿ ಕಿವಿ ಫ್ರೂಟ್ ಅಂತ ಹೇಳ್ತೀವಿ. ಈಗ ಏನಕ್ಕೆ ಇದನ್ನು ಕೇಳಿದೆ ಅಂತಂದರೆ, ಬೆರ್ರೀಸಿಂದ ಕಡಿಮೆ ಆಗುತ್ತೆ, ಕಡಿಮೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ಹುಡ್ಕೊಂಡು ಹೋಗಿ ತೊಗೊಂಬಂದು ತಿನ್ನೋ ಅವಶ್ಯಕತೆ ಇಲ್ಲ. ಓಕೆ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಏನೇನು ಬೆಳೀತಾರೆ ಅದನ್ನೆಲ್ಲ ತಿಂದರೆ ಯಾವುದೇ ಒಂದು ಹಣ್ಣು ತರಕಾರಿಯಿಂದ ಏನು ತೊಂದರೆ ಆಗೋದಿಲ್ಲ. ಬೆರ್ರೀಸ್ನೇ ಹುಡುಕೊಂಡು ಹೋಗಿ ತಿನ್ನೋ ಅಂಥ ಕೂಡ ಒಂದು ಪ್ರಮೇಯ ಇಲ್ಲ ಅಂತ ಹೇಳ್ತೀನಿ. ಬಟ್ ಬೆರ್ರೀಸಿಂದ ಕ್ಲಿನಿಕಲ್ ಎವಿಡೆನ್ಸ್ ಇಸ್ ದಟ್
ಮೈಲ್ಡ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ಕಡಿಮೆ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಸಮ್ ಅಮೌಂಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಯೂರಿಕ್ ಆ್ಯಸಿಡ್ ಎಕ್ಸ್ಕ್ರಿಷನ್ ಪ್ರಾಪರ್ಟಿ. ಓಕೆ, ಬಟ್ ಹಂಗಂತ ನಾವು ನಾಟ್ ಪ್ರಮೋಟಿಂಗ್. ನೆಕ್ಸ್ಟ್ ಅದೇ ಕೇಳೋದಿದೆ ಸರ್. ಸಿಕ್ಕಾಪಟ್ಟೆ ಎರ್ರಾಬಿರಿ ತಿನ್ಬಿಟ್ರೆ ಕಮ್ಮಿ ಆಗ್ಬಿಡುತ್ತೆ ಅಂದ್ರೆ ಜನ ಆಕ್ಚುಲಿ ಅದನ್ನ ಅನ್ಕೋತಾರೆ, ಹಂಗಾದ್ರೆ ಒಂದ್ರ ತಿಂದಿದ್ದು ಕಮ್ಮಿ ಆಯಿತು, ಹಾಗಾದ್ರೆ 1 kg ತಿಂದರೆ ಹೆಂಗಿರುತ್ತೆ ಅಂತ ಹೇಳಿ. ಇದಕ್ಕೆ ಒಂದು ಕೋರಿಲೇಷನ್ ಕೊಡ್ತೀನಿ. ಬಹಳಷ್ಟು ಜನ ನಾವು ಎಸ್ಪೆಷಲಿ ಯಂಗ್ಸ್ಟರ್ಸ್ ಜಿಮ್ಗೆ ಹೋಗೋರು ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಧಿಕವಾಗಿ ತೊಗೊಂಡು ಕಿಡ್ನಿ ತೊಂದರೆಗಳು ಮಾಡಿಕೊಂಡು, ಹಾರ್ಟ್ ತೊಂದರೆಗಳು ನೀವು ನೋಡಿರ್ಬೋದು ಮಾಡಿಕೊಂಡು, ಯೂರಿಕ್ ಆ್ಯಸಿಡ್ ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಸೊ ಅತಿ ಆದರೆ ನಮ್ಮ ತಂದೆಯವರು ಹೇಳೋರು, ಅತಿ ಆದರೆ ಅಮೃತನೂ ವಿಷ. ಸೊ ಹಂಗಂತ ಬೇರೆನೇ ತಿನ್ನಬೇಕಂತ ಏನಿಲ್ಲ. ಏನು ನಾರ್ಮಲ್ ಸಮತೋಲನ ಆರೋಗ್ಯದ ಒಂದು ಏನು ಕಾಪಾಡ್ಕೊಳ್ಬೇಕೋ ಆಹಾರ ಸೇವನೆ ಮಾಡಿದ್ರೆ ಸಾಕು. ಸರ್ ಆ್ಯಕ್ಚುಲಿ ಟು ಬಿ ಆನೆಸ್ಟ್, ನನಗೆ ಯೂರಿಕ್ ಆ್ಯಸಿಡ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಗೊತ್ತಾಗಿದ್ದೆ ವಿರಾಟ್ ಕೊಹ್ಲಿ ಅವರಲ್ಲಿ ಈ ಕಂಡೀಷನ್ ಗೊತ್ತಾದಾಗ. ಅಂದರೆ ಅವ್ರಿಗೆ ಯಾವಾಗ ಜಾಸ್ತಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಬಂತು, ಕಂಪ್ಲೀಟಾಗಿ ನಾನ್ ವೆಜ್ ಬಿಟ್ಬಿಟ್ರು, ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಏನಿತ್ತು ಅದೆಲ್ಲ ಕಮ್ಮಿ ಆಯಿತು. ಆವಾಗ ನನಗೆ ಗೊತ್ತಾಯಿತು, ಓಕೆ ಯೂರಿಕ್ ಆ್ಯಸಿಡ್ ಬಾಡಿಲಿ ಇರೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮ ಈ ಬ್ಯಾಕ್ ಪೇಯ್ನು, ಜಾಯಿಂಟ್ ಪೇಯ್ನ್ ಇದೆಲ್ಲದಕ್ಕೂ ಕೂಡ ಅದು ಒನ್ ಆಫ್ ದ ಫ್ಯಾಕ್ಟರ್ಸ್ ಅಂತ ಹೇಳಿ. ಸೊ ಬ್ಯಾಕ್ ಪೇಯ್ನ್ಗೂ ಯೂರಿಕ್ ಆ್ಯಸಿಡ್ಗೂ ಜಾಯಿಂಟ್ ಪೇಯ್ನ್ಸ್ಗೂ ಏನು ಸರ್ ರಿಲೇಷನ್? ಅದು ಉತ್ತಮವಾದ ಪ್ರಶ್ನೆ. ಎನಿವೆ ವಿರಾಟ್ ಕೊಹ್ಲಿ ನಾನು ಅವರು ಬಿಗ್ ಫ್ಯಾನ್, ಬಟ್ ಐ ಡೋಂಟ್ ನೋ ವೆದರ್ ಈ ರಿಯಲಿ ಹ್ಯಾಡ್ ದ ಪ್ರಾಬ್ಲಮ್, ಗೊತ್ತಿಲ್ಲ ನನಗೆ. ಅಂದರೆ ವಿ ಹ್ಯಾವ್ ರೆಡ್ ಇಟ್ ಇನ್ ನ್ಯೂಸ್. ಯಾ, ಸೊ ವಾಟ್ ಎವರ್ ಇಟ್ ಈಸ್ ಕ್ರಿಯೇಟಿಂಗ್ ಅವೇರ್ನೆಸ್, ಹ್ಯಾಟ್ಸ್ ಆಫ್ ಟು ದೆಮ್. ಕ್ಲಾಸಿಕ್ ಯೂರಿಕ್ ಆ್ಯಸಿಡ್ ಪೇಯ್ನ್ ಈಸ್ ನಾನು ಹೇಳಿದಾಗೆ ಕೆಲಿ ಟ್ರಿಗರ್ ಫ್ಯಾಕ್ಟರ್, ವೆದರ್ ಆಲ್ಕೋಹಾಲ್ ಆರ್ ಹೈ ಪ್ರೋಟೀನ್ ಡಯಟ್. ನೆಕ್ಸ್ಟ್ ಡೇ ಯು ವೇಕ್ ಅಪ್ ವಿತ್ ಸಿವಿಯರ್ ಅಕ್ಯೂಟ್ ಗೌಟಿ ಪೇನ್. Okay, that is the classic pain of uric acid. Second, non-specific knee pain, back pain ಎಲ್ಲ ಇರುತ್ತೆ. ಅಗೇನ್ ಈ ಥರ ಇದ್ದಾಗ ಬೇರೆ ಎಲ್ಲ ಕಾಯಿಲೆಗಳು ಅಲ್ಲ ಅಂತ ನಾವು ಫಸ್ಟು ಪರಿಗಣಿಸಿ ಯೂರಿಕ್ ಆ್ಯಸಿಡೇ ಇರ್ಬೋದು, ಯೂರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಇದ್ದರೆ ಯೂರಿಕ್ ಆ್ಯಸಿಡ್ ರಿಲೇಟೆಡ್ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ಇಟ್ ಈಸ್, ವಿರಾಟ್ ಕೊಹ್ಲಿ ಅವ್ರು ಏನು ಮಾಡಿದ್ರು, ಹಿ ವೆಂಟ್ ಇನ್ ಟು ಹೆಲ್ತಿ ಲೈಫ್ ಸ್ಟೈಲ್ ಅಷ್ಟೇ. ಸೊ ಅವ್ರ ತಮಾಷೆ ಕೂಡ ಜಂಕ್ ಫುಡ್ನ ತಿನ್ನಲ್ಲ. ಸೊ ವಿ ಕ್ಯಾನ್ ಗೋ ಆನ್ ಫಾರ್ ದಟ್ ಡಿಸಿಪ್ಲಿನ್. ಎಲ್ಲರೂ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಎಲ್ಲರೂ ಒಳ್ಳೆ ಥರದಲ್ಲಿ ನಮ್ಮ ದೇಹ ಮನಸ್ಸನ್ನು ಕಾಪಾಡ್ಕೊಳ್ಬೋದು, ಸ್ವಸ್ಥ ಭಾರತ ಕಡೆಗೂ ಹೆಜ್ಜೆ ಹಾಕ್ಬೋದು. ಬಟ್ ಎಲ್ಲರೂ ಆ ಲೆವೆಲಲ್ಲಿ ಮಾಡದೇ ಇದ್ರೂ ಇತಿಮಿತಿಗಳನ್ನ ಗಮನಿಸ್ಕೊಂಡು ಆ ನಿಟ್ಟಿನಲ್ಲಿ ಸಾಗೋದು ತುಂಬ ಒಳ್ಳೆಯದು. ಸೊ ಈಗ ಸರ್ ನೀವು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀರಾ ಮಧ್ಯಾಹ್ನ ಬಿಡಬೇಕು, ಅದು ಲೆವೆಲ್ಸ್ ಜಾಸ್ತಿ ಮಾಡುತ್ತೆ, ಫ್ಲಕ್ಚುಯೇಟ್ ಮಾಡುತ್ತೆ ಯೂರಿಕ್ ಆ್ಯಸಿಡ್ಸ್ದು ಅಂತ ಹೇಳಿ. ಬಟ್ ಅಕಸ್ಮಾತ್ ಈಗ ಸೇವನೆ ಮಾಡಿಕೊಂಡು, ಅಂದರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿಕೊಂಡು ನನ್ನ ಕೈಲಿ ಬಿಡೋಕ್ಕೆ ಆಗಲ್ಲ ಅಂತಂದರೆ ಅವ್ರಿಗೇನು ಹೇಳ್ತೀರಾ ಸರ್? ಅಂದರೆ ಯೂರಿಕ್ ಆ್ಯಸಿಡ್ಗೆ ಸಂಬಂಧಪಟ್ಟಂತೆ ಇದು ದಿನ ನಾನು ಪ್ರಾಕ್ಟೀಸ್ ಮಾಡುವಾಗ ಬರೋ ಒಂದು ಪ್ರಶ್ನೆ. ನೀವೇನು ಹೇಳ್ತೀರ ಅಂದರೆ ನಾನೇನು ಹೇಳೋಲ್ಲ. ಯಾಕೆ ಅಂದರೆ ನಾನು ಏನೇ ಹೇಳಿದ್ರು ಡಾಕ್ಟ್ರೇ ಹೇಳಿದ್ರು ಕುಡಿಲಿಕ್ಕೆ ಅಂತ ಹೇಳ್ತಾರೆ ಲಾಸ್ಟಿಗೆ. ಸ್ವಲ್ಪ ತಗೊಳ್ಳಿ. ಅವ್ರು ದ ಇಂಟೆನ್ಷನ್ ಆಫ್ ದ ಕ್ವೆಶ್ಚನ್ ಈಸ್ ಟು ಗೆಟ್ ರಿಡ್ ಆಫ್ ಇಟ್, ನಾಟ್ ಟು ಗೆಟ್ ರಿಡ್ ಆಫ್ ಇಟ್. ಟೆಲ್ ದ ಡಾಕ್ಟರ್ ಟು ಸೇ ದಟ್ ಯು ಕ್ಯಾನ್ ಟೇಕ್ ಇಟ್. ಅಂದರೆ ಪರವಾಗಿಲ್ಲ ಸ್ವಲ್ಪ ತಗೊಳ್ಬೋದು ಅಂತ ಹೇಳಿದ್ದಾರೆ ಅಂತ ಕಾರಣ ಹುಡ್ಕೊಳ್ಳಿಕ್ಕೆ ಹೋಗ್ತೀವಿ ನಾವು ಯೂಶಲಿ. ಓಕೆ, ಆನ್ ಎ ಸೀರಿಯಸ್ ನೋಟ್, ಈಗ ಮದ್ಯ ಸೇವನೆ ಮಾಡಿ ಆ ಚಟಕ್ಕೆ ಬಿದ್ದವ್ರಿಗೆ ಆಚೆ ಬರೋದೇನು ಸುಲಭ ಏನು ಕೆಲಸ ಅಂತೂ ಅಲ್ಲ. ಹೌದು, ಸೇಮ್ ಥಿಂಗ್ ಅಪ್ಲೈಸ್ ಟು ಎನಿ ಅದರ್ ಅಡಿಕ್ಷನ್ಸ್. ಸೊ ಆವಾಗ ನಾವು ಸ್ವಲ್ಪ ತಗೋ, ಚೂರು ತಗೋ, ಇದೆಲ್ಲ ಹೇಳೋದು ರಾಂಗ್ ಆ್ಯಕ್ಚುಲಿ. ನೀವು ರಿಯಲಿ ಮೋಟಿವೇಟ್ ಆಗಿದ್ದರೆ ಕೌನ್ಸಿಲಿಂಗ್ ಮಾಡಿಕೊಡ್ಬೇಕು. ಅದಕ್ಕೆ ಆದ ಒಂದು ಡಿಪಾರ್ಟ್ಮೆಂಟ್ಗಳಿದೆ. ನಮ್ಮ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಕೂತಿರ್ತಾರೆ, ಈವನ್ ಫಿಸಿಷಿಯನ್ಸ್. ಅಸ್ ವಿ ಹೆಲ್ಪ್ ದೆಮ್ ಔಟ್ ಟು ಗೆಟ್ ರಿಡ್ ಆಫ್ ಇಟ್. ವಿ ಶುಡ್ ಮೋಟಿವೇಟ್ ಎನಫ್ ಟು ಗೆಟ್ ಔಟ್ ಆಫ್ ಇಟ್. ನಾವು ಯಾವಾಗ ಇಲ್ಲ ಸ್ವಲ್ಪ ತೊಗೊಳ್ಳಿ, ಇವ್ರು ತೊಗೊಳ್ಳಿ, ಅವ್ರು ಸುತ್ತಮುತ್ತ ಇರೋರು ಅದನ್ನೇ ಅವ್ರು ಮೆಸೇಜ್ ಆಗಿ ತೊಗೊಂಡು ಸ್ವಲ್ಪ ತೊಗೋಬೋದು ಅಂತಲೇ ಒಯ್ದರೆ ಹೇಳ್ತಾ ಇದ್ದಾರೆ ಅಂತ ಒಂದು ಭಾವನೆಗಳೇ ಬರುತ್ತೆ ಹೊತ್ತು ಅದನ್ನು ನಿಲ್ಲಿಸಲಿಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ ಅಂತ ಅನಿಸೋದಿಲ್ಲ. ಸೊ ಮೊದಲನೇದಾಗಿ ಈಗ ಬಿಡಬೇಕು ಅಂತಂದರೆ ಬಿಡಬೇಕು. ಕೆಲವರು ಬಂದು ಹೇಳ್ತಾರೆ, ಇವ್ರಿಗೆ ಹೇಳಿ ಏನೇನು ತೊಂದರೆ ಆಗುತ್ತೆ ಅವ್ರಿಗೆ ಅರ್ಥ ಮಾಡಿಸಿ ಅಂತ. ನಾನು ಹೇಳಿದೆ, ಅವ್ರಿಗೆ ಫಸ್ಟ್ ಕ್ವಶನ್, ನಿಂಗೆ ಗೊತ್ತಿಲ್ವೇನಪ್ಪ ನಿಂಗೆ ಏನೇನು ತೊಂದರೆ ಆಗುತ್ತೆ ಅಂತ ಅಲ್ವಾ? ಸೊ ಅಡಿಕ್ಷನ್ ಹ್ಯಾಸ್ ದಟ್ ಮಚ್ ಮೋರ್ ಡಿಫಿಕಲ್ಟಿ ಇನ್ ಇಟ್. ಎಲ್ಲರಿಗೂ ಗೊತ್ತಿರುತ್ತೆ ಮದ್ಯಪಾನ ಅತಿಯಾಗಿ ಸೇವನೆ ಮಾಡಿದ್ರೆ ಏನಾಗುತ್ತೆ, ಧೂಮಪಾನ ಅತಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂತ. ಆದರೆ ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ವಿ ಶುಡ್ ಬಿ ಸಪೋರ್ಟಿವ್ ದೇರ್. ಓಕೆ, ಸೊ ಅಫ್ಕೋರ್ಸ್ ಡೀಟೇಲಿಂಗಾಗಿ ಹೇಳಿ ಅವ್ರಿಗೆ ನಾವು ಮನೋಬಲ ಕೊಟ್ಟು ಸುತ್ತಮುತ್ತ ಇರೋರ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ದೇ ವಿಲ್ ಆಲ್ಸೋ ಬಿ ಸಫರಿಂಗ್ ಅಟ್ ದೇರ್ ಹ್ಯಾಂಡ್ಸ್. ಕೇರ್ ಗಿವರ್ ಬರ್ನ್ಔಟ್ ಅಂತ ಬಹಳಷ್ಟು ಆಗ್ತದೆ ಅವರಲ್ಲಿ. ಸೊ ಇಟ್ ಈಸ್ ಎ ಬಿಗ್ ಮ್ಯಾನೇಜ್ಮೆಂಟ್ ಥಿಂಗ್ ಆನ್ ಇಟ್ಸ್ ಓನ್. ಅದನ್ನು ಇನ್ನೊಮ್ಮೆ ಒಂದ್ಸರಿ ಕೂತ್ಕೊಂಡು ಮಾತಾಡ್ಬೋದು ಅಂತ. ಖಂಡಿತ ಸರ್. ಈಗ ನೀವು ಅದಕ್ಕೆ ಸಪೋರ್ಟಿವ್ ಆಗಿ ಹೇಳದೇ ಇದ್ರು, ನಾನು ಜಸ್ಟ್ ಬಿಕಾಸ್ ಜನಕ್ಕೆ ಇದೊಂದು ಡೌಟ್ ಇದ್ದೇ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಅಟ್ಲೀಸ್ಟ್
ಬಿಡಕ್ಕಾಗಲ್ಲ ಅಂತಂದ್ರು ಯಾವ್ದು ಬೆಟರ್ ಅಂತ, ವಿಸ್ಕಿನ, ಬಿಯರಾ, ವೈನಾ? ಆಲ್ ಆರ್ ಈಕ್ವಲಿ ಬ್ಯಾಡ್. ನಾನು ಹೇಳ್ಬೋದು ಆನ್ಸರ್, ಬಟ್ ಅಗೇನ್ ಐ ಡೋಂಟ್ ಟೆಲ್. ಓಕೆ. ಬಿಕಾಸ್ ಈಗ ನಾಳೆ ಇದನ್ನು ಕೇಳಿಕೊಂಡು ಅವ್ರು ಇನ್ನೊಬ್ರು ಏನೋ ಮಾಡ್ಕೊಂಡು, ಸಿ ವಾಟ್ ಮೆಸೇಜ್ ವಿ ಗಿವ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ನೀವು ಮೀಡಿಯಾದಲ್ಲಿ ನಾವು ಮಾತಾಡಿದ್ರೆ ನೀವು ಅದನ್ನು ಅನ್ಕೊಂಡಿರಲ್ಲ, ಬಟ್ ನೀವು ಒಂದು ಹೆಜ್ಜೆ ಆ ಕಡೆ ನಿಂತ್ಕೊಂಡು ನೋಡ್ಬೇಕಾಗತ್ತೆ. ನೀವು ಹೇಳ್ದೆ ಹೋದ್ರು ಇಲ್ಲ ನ್ಯೂಸ್ ಫಸ್ಟಲ್ಲೇ ಹೇಳಿದ್ರು ಇದನ್ನ ವಿಸ್ಕಿ ಕುಡೀರಿ, ಬಿಯರ್ ಕುಡಿಬೇಡಿ ಅಂತ. So, ಆ ರೀತಿಲಿ ಕೂಡ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಮದ್ಯಪಾನ ಸೇವಿಸದೇ ಇರೋದು ಒಳ್ಳೇದು, ಪೀರಿಯಡ್. ಓಕೆ. ಅಲ್ಲಿಗೆ ಬಿಟ್ಬಿಡು. ಈಗ ಸರ್, ಯೂರಿಕ್ ಆ್ಯಸಿಡ್ ನಿಜವಾಗ್ಲೂ ಜನರು ಇದ್ರ ಬಗ್ಗೆ ಈಗ ನೀವು ನೋಡ್ತಿರುವಂಥ ಆ ಒಂದು ಟ್ರೆಂಡ್ ನೋಡ್ತಿದ್ರೆ ಪೇಷಂಟ್ಸ್ಗಳಲ್ಲಿ ಜನ ಇದ್ರ ಬಗ್ಗೆ ನಿಜವಾಗ್ಲೂ ಕಾನ್ಸಂಟ್ರೇಟೆಡ್ ಆಗಿದ್ದು ಅದನ್ನು ಕಾಪಾಡ್ಕೊಳ್ಬೇಕಾ ದೇಹವನ್ನು, ಆರೋಗ್ಯವನ್ನು ಅಂತ ಹೇಳಿ. ಯಾಕಂದರೆ ಆ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿದಿನವೂ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯೂರಿಕ್ ಆ್ಯಸಿಡ್ ಅನ್ನೋದು ನಮ್ಮ ದೇಹದಲ್ಲಿರೋ ಒಂದು ರಾಸಾಯನ. ಅದನ್ನು ಮೂತ್ರಪಿಂಡದಿಂದ ಹೊರ ಹೋಗುತ್ತದು. ಅದಕ್ಕೆ ಒಂದು ಇನ್ಫ್ಲಮೇಷನ್ ಕಡಿಮೆ ಮಾಡೋ ಒಂದು ಶಕ್ತಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಬಟ್ ಅದು ಹೆಚ್ಚಾದರೆ ಉಲ್ಟಾ ಹೊಡೆಯುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, ಜಾಯಿಂಟ್ಸಿಗೆ ತೊಂದರೆ ಮಾಡುತ್ತೆ, ಕಾಮನ್ ಆಗಿ ಕಿಡ್ನಿಗೂ ತೊಂದರೆ ಮಾಡ್ಬೋದು, ಹಾರ್ಟ್ಗೂ ತೊಂದರೆ ಮಾಡ್ಬೋದು. ಯಾಕಂದರೆ ಅದು ಬೊಜ್ಜಿನ ಸಮಸ್ಯೆ ಜೊತೆಗೆ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋ ಒಂದು ರೀತಿಲಿ ಕೂಡ ಇರುತ್ತೆ. ಸೊ ಯೂರಿಕ್ ಆ್ಯಸಿಡ್ ಬಗ್ಗೆ ತಿಳುವಳಿಕೆ ಇರೋದು ತುಂಬ ಒಳ್ಳೆಯದು. ವರ್ಷ ಈಗ 35 ವರ್ಷ ಆದಮೇಲೆ ಎಲ್ಲರೂ ಒಂದು ಟೆಸ್ಟ್ಗಳು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲಿ ಯೂರಿಕ್ ಆ್ಯಸಿಡ್ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬಂದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ನೀವೇ ಇದನ್ನು ಓಕೆ ಅವ್ರು ಹೇಳಿದ್ರು ಅಂತ ಬಿಟ್ಬಿಡಬೇಡಿ. ಅತಿಯಾಗಿ ನಾನ್ ವೆಜ್ ತಿನ್ನೋದು, ಎಸ್ಪೆಷಲಿ ರೆಡ್ ಮೀಟ್ ತಿನ್ನೋದನ್ನ ಅವಾಯ್ಡ್ ಮಾಡಿ. ಆಲ್ಕೋಹಾಲ್ ಅಥವಾ ಮದ್ಯಪಾನನ ಕಂಪ್ಲೀಟ್ಲಿ ಬಿಡಿ. ಮತ್ತು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿನ ರೂಪಿಸ್ಕೊಳ್ಳಿ. ಓಕೆ. ಅಷ್ಟು ಮಾಡಿದ್ರೆ ಯೂರಿಕ್ ಆ್ಯಸಿಡ್ ಒಂದೇ ಅಲ್ಲ, ಭಾಳ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಖಂಡಿತ ಸರ್, ಖಂಡಿತ. ಬಟ್ ಡಾಕ್ಟರ್ ಹೇಳೋ ಥರ ಆ ಪ್ರಿಕಾಷನ್ ಇರಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರ ನೀವು ಏನೋ ಆಗಿ ಸಮಸ್ಯೆ ಆಗಿ ಅದಕ್ಕೆ ನೀವು ಒಂದು ಪರಿಹಾರವನ್ನು ಹುಡುಕೋಕ್ಕಿಂತ ಮುಂಚೆ ಸಮಸ್ಯೆ ಬರದೇ ಇರೋ ಥರನೇ ತಡೆಗಟ್ಟೋದು ಅದು ಮುಖ್ಯವಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಸರ್, ಐ ಥಿಂಕ್ ವಿಸ್ತೃತವಾಗಿ ಯೂರಿಕ್ ಆ್ಯಸಿಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಿ. ಯಾಕಿದು ಇಂಪಾರ್ಟೆಂಟ್, ಯಾಕಿದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಜೊತೆಗೆ ಏನೆಲ್ಲ ಫುಡ್ಸ್ಗಳನ್ನ ತಗೋಬೇಕು, ತಗೋಬಾರ್ದು, ಆ್ಯಂಡ್ ಏನೇನು ತಗೋಬೇಕು, ತಗೋಬಾರ್ದು ಅದರೂ ಕೂಡ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಈಗ ಎಷ್ಟೊಂದು ಜನ ನಮ್ಗೆ ಕೇಳ್ತಾರೆ, ಹೆಪಟೈಟಿಸ್ ಬಿ ಅಂತ ಇನ್ಫೆಕ್ಷನ್ಗೆ ಒಂದು ಚುಚ್ಚುಮದ್ದಿದೆ. ಓಕೆ. ಸ್ಮಾಲ್ ಪಾಕ್ಸ್ ಅನ್ನೋದು ಕೂಡ ಚುಚ್ಚುಮದ್ದಿದೆ. ಈ ಬೇರೆ ಬಿ ಪಿ, ಶುಗರು, ಯೂರಿಕ್ ಆ್ಯಸಿಡ್ಡು, ಅಧಿಕ ರಕ್ತ ಒತ್ತಡಕ್ಕೆ ಚುಚ್ಚುಮದ್ದು ಇಲ್ವಾ? ನಾನು ಎಲ್ಲರಿಗೂ ಹೇಳೋದು ಅದಕ್ಕೂ ಚುಚ್ಚುಮದ್ದಿದೆ. ಅದು ಉತ್ತಮವಾದ ಜೀವನ ಶೈಲಿ. ಸೊ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನು ಕೂಡ ತಡೆಗಟ್ಬೋದು. ನಮಸ್ಕಾರ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಡಾಕ್ಟರ್ ಮನೋಹರ್ KN ಅವರು ಸ್ಪರ್ಶ್ ಹಾಸ್ಪಿಟಲ್ಸ್ನ ತಜ್ಞ ವೈದ್ಯರು ಇಷ್ಟೊತ್ತು ಯೂರಿಕ್ ಆ್ಯಸಿಡ್ನ ಒಂದು ಮಹತ್ವದ ಕುರಿತಾಗಿ, ಜೊತೆಗೆ ಯಾವೆಲ್ಲ ಕ್ಯೂರ್ ಆ್ಯಂಡ್ ಪ್ರಿಕಾಷನ್ ಎಲ್ಲವನ್ನೂ ಕೂಡ ನಾವು ಮ್ಯಾನೇಜ್ ಮಾಡಬೇಕು ಆ್ಯಂಡ್ ಫಾಲೋ ಮಾಡಬೇಕು ಅಂತ ಹೇಳ್ಕೊಟ್ರು. ಆ್ಯಂಡ್ ಇದೇ ಥರದ ಮತ್ತಷ್ಟು ಕಾಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಹೆಲ್ತ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.